ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯ್ತು. ಎಚ್ಚರವಾಗಿದ್ದೀರಾ? ನಿಮ್ಮ ಕಾಲಕೃತ್ಯಗಳೆಲ್ಲ ತೀರಿಸಿಕೊಂಡಿದ್ದೀರಾ? ಕರ್ತನ ಮಾತು ಕೇಳುವುದಕ್ಕಾಗಿಯೂ ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿಯೂ ಸಿದ್ಧರಾಗಿದ್ದೀರಾ? ಬನ್ನಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಅನುದಿನದ ಧ್ಯಾನ ಪ್ರಾರಂಭಿಸೋಣ. ಪ್ರತಿ ದಿನ ದೇವರ ಮಾತುಗಳನ್ನು ಕೆಲವು ನಿಮಿಷ ಹೀಗೆ ಧ್ಯಾನಿಸುತ್ತಾ ನಮ್ಮ ದಿನದ ಕೃತ್ಯಗಳನ್ನು ಪ್ರಾರಂಭಿಸುವಾಗ ಆಶೀರ್ವದಿಸಲ್ಪಡ್ತಿದ್ದೇವೆಂದು ನೀವೆಲ್ಲರೂ ತಿಳಿಸುತ್ತಾ ಇದ್ದೀರಿ. ಇತರರಿಗೂ ಕೂಡ ತಿಳಿಸಿರಿ. ಬನ್ನಿ, ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ನಮ್ಮ ದಿನಚರಿ ಪ್ರಾರಂಭಿಸುವಂಥದ್ದು, ನಿಮ್ಮ ಸನ್ನಿಧಿಯಲ್ಲಿ ಮುಗಿಸುವುದು ನಮಗೆಷ್ಟೋ ಆಶೀರ್ವಾದಕರವಾದದ್ದೆಂದು ಗುರುತಿಸಿ ಪ್ರತಿದಿನ ಅನುದಿನದ ಧ್ಯಾನ ಈ ಸೋಷಿಯಲ್ ಮೀಡಿಯಾದ ಮೂಲಕ ನಿಮ್ಮ ಮಾತುಗಳನ್ನು ಧ್ಯಾನಿಸುವ ಕೃಪೆ ನಮ್ಮೆಲ್ಲರಿಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಧ್ಯಾನಿಸುವಾಗ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಶುಕ್ರವಾರವಲ್ಲವೋ? ಶುಕ್ರವಾರ ಅಂದ ಕೂಡಲೇ ಉಪವಾಸ ಪ್ರಾರ್ಥನೆ ಇರುತ್ತೆ. ಸಾಯಂಕಾಲ ವೇಳೆಯಲ್ಲಿ ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ತಪ್ಪದೆ ಪಾಲ್ಗೊಳ್ಳಿರಿ. ಸಾಧ್ಯವಾದರೆ ಉಪವಾಸವಿದ್ದು ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ಸಭೆಯಾಗಿ ಕೂಡಿ ಪ್ರಾರ್ಥನೆ ಮಾಡುವುದಾದರೆ ದೇವರು ದೊಡ್ಡ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಮಹಿಮೆಯನ್ನು ಮತ್ತು ತನ್ನ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನಡೆಸುತ್ತಾರೆ. ಹಾಗಾಗಿ ಪ್ರತಿ ಶುಕ್ರವಾರ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ, ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೆ ಪಾಲ್ಗೊಂಡು ಪ್ರಾರ್ಥಿಸುವಂಥವರಾಗಿರಿ. ಹಾಗಾಗಿ ಈ ದಿನ ಸಾಯಂಕಾಲ ವೇಳೆಯಲ್ಲಿ ಪ್ರಾರ್ಥಿಸಲು ಸಿದ್ಧರಾಗಿ ಹೋಗಿ. ದೇವರ ಮಾತುಗಳನ್ನು ಧ್ಯಾನಿಸುವುದು, ಆತನ ಲೇಖಗಳನ್ನು ಪರಿಶೀಲಿಸುವುದು, ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದು ನಮಗೆ ಎಷ್ಟೋ ದೊಡ್ಡ ಪರಿವರ್ತನೆಯನ್ನು ತರುವಂಥದ್ದಾಗಿದೆ. ನಮ್ಮ ಹೃದಯವನ್ನು ಶುದ್ಧೀಕರಿಸುತ್ತದೆ ಎಂಬ ಸಂಗತಿ ನೀವು ಗುರುತಿಸಬೇಕು. ಈ ಪರಿಶುದ್ಧ ಸತ್ಯವೇದದಲ್ಲಿರುವ ಪ್ರತಿಯೊಂದು ಮಾತು ಕೂಡ ದೈವ ಪ್ರೇರಣೆಯಿಂದ ಬರೆಯಲಾಗಿರೋದ್ರಿಂದ ಇದು ಬರೀ ಸುಳ್ಳು ಮಾತುಗಳಲ್ಲ, ಪ್ರಿಂಟೆಡ್ ಪೇಪರ್ ಅಲ್ಲ, ಮನುಷ್ಯರು ಮಾತಾಡುವ ಮಾತಲ್ಲ. ಆದರೆ ದೇವರು ತನ್ನ ಪ್ರಜೆಗಳಿಗೆ ಹೇಳಬೇಕೆಂದಿರುವ ವಿಷಯಗಳನ್ನು ನಮ್ಮೆಲ್ಲರಿಗೆ ಈ ರೀತಿಯಾಗಿ ಒದಗಿಸಿರೋದ್ರಿಂದ ಆಕಾಶ ಭೂಮಿ ಗತಿಸಿದರೂ ಗತಿಸಿ ಹೋದಾವು, ಆತನ ವಾಕ್ಯ ನಿತ್ಯವೂ ನಿಲ್ಲುತ್ತದೆ ಎಂದು ನಾವು ಗುರುತಿಸಬೇಕು. ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಒಂದು ಸಂಘಟನೆ ನೋಡುತ್ತೇವೆ. ಆ ಸಂಘಟನೆ ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ಪುನರುತ್ಥಾನ ಹೊಂದಿದ ನಂತರ ಅನೇಕರಿಗೆ ಆತನು ಕಾಣಿಸಿಕೊಳ್ಳುತ್ತಾನೆ. ಹಾಗಂತ ಪಿಲಾತನ ಬಳಿಗೆ ಹೋಗಿ, ನೋಡು ನಾನು ಎದ್ದು ಬಂದಿದ್ದೇನೆ ಎಂಬುದಾಗಿಯೋ, ಅಥವಾ ಸೈನಿಕರ ಬಳಿಗೆ ಹೋಗಿ ನಾನು ಎದ್ದು ಬಂದಿದ್ದೇನೆ ನೋಡ್ರಿ ಸಜೀವವಾಗಿದ್ದೇನೆ ಎಂದು ಹೀಗೆ ತನ್ನ ದೊಡ್ಡ ಸ್ಥಿತಿಯನ್ನು ತೋರಿಸಿಕೊಳ್ಳಲು ಆಶಿಸಲಿಲ್ಲ. ಆದರೆ ತಾನು ಪ್ರೀತಿಸಿದ ಶಿಷ್ಯರಿಗೆ, ತಾನು ನೇಮಿಸಿಕೊಂಡಿರುವಂತಹ ವ್ಯಕ್ತಿಗಳಿಗೆ ತನ್ನನ್ನು ತಾನು ಕಾಣಿಸಿಕೊಂಡು ಅವರನ್ನು ಬಲಪಡಿಸಿದರು. ಒಂದು ದಿನ ಸಾಯಂಕಾಲ ಎಮ್ಮಾಹು ಎನ್ನುವಂತಹ ಗ್ರಾಮಕ್ಕೆ 2 ಶಿಷ್ಯರು ನಡೆದುಕೊಂಡು ಹೋಗುವಾಗ ಅವರು ಇನ್ನೂ ದುಃಖದಲ್ಲಿರುವುದನ್ನು ನೋಡಿ, ಅಯ್ಯೋ, ರಕ್ಷಕನು ನಮಗೋಸ್ಕರ ಬಂದನೆಂದು ಆರಂಭದಲ್ಲಿ ಸಂತೋಷಿಸಿದೆವು. ಆದರೆ ಅನ್ಯಾಯದ ತೀರ್ಪಿಗೊಳಗಾಗಿ ಮರಣ ಹೊಂದಿದನಲ್ಲವೇ? ಆತನು ಇನ್ಮೇಲೆ ನಮ್ಮೊಂದಿಗಿಲ್ವಲ್ಲ? ಆ ಶಿಲುಬೆ ಮೇಲೆ ಆತನನ್ನು ಶಿಲುಬೆಗೆ ಹಾಕಿದಾಗ ಆತನ ರಕ್ತವೆಲ್ಲ ಸುರಿದು ಹೋಯ್ತಲ್ಲವೇ? ಆತನಿಗೆ ಈಟಿಯಲ್ಲಿ ತಿವಿದು ಮರಣ ಹೊಂದಿದ್ದಾನೆಂದು ರುಜುಪಡಿಸಿದ್ರಲ್ಲವೇ ಎಂಬ ಆ ವಿಷಯಗಳನ್ನೇ ಮಾತಾಡಿಕೊಳ್ಳುತ್ತಾ, ಆ ಫರಿಸಾಯರು ಹಾಗೆ ಮಾಡಿದ್ರು, ಈ ಸೈನಿಕರು ಹೀಗೆ ಮಾಡಿದ್ರು, ಅದು ಇದು ಎಂಬುದಾಗಿ ಮಾತಾಡುತ್ತಾ ಹೋಗುತ್ತಿರುವಾಗ ಯೇಸು ಅವರ ಅಪನಂಬಿಕೆಯನ್ನು, ಅವರ ಮಾನಸಿಕ ವೇದನೆಯನ್ನು, ಬಾಧೆಯನ್ನು ನೋಡಿ ಆತನು ಸ್ವತಃ ಅವರೊಂದಿಗೆ ನಡೆದನಂತೆ. ಅಬ್ಬಾ, ಎಂಥ ದೊಡ್ಡ ವಿಷಯ ನೋಡಿ. ಒಮ್ಮೆ ನೋಡೋಣ ಬನ್ನಿ. ಅದೇ ಅಧ್ಯಾಯ 15ನೇ ವಚನ. ಅವರು ಸಂಭಾಷಣೆ ಮಾಡುತ್ತಾ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ನಡೆದನು. ಯೇಸು ಕ್ರಿಸ್ತನು ಅವರೊಂದಿಗೆ ನಡೆದನು, ಅವರನ್ನು ಬಲಪಡಿಸಬೇಕೆಂದು, ಅವರ ಸಮಸ್ಯೆಗಳನ್ನು, ಅವರ ಸಂದೇಹಗಳನ್ನು, ಅವರ ಅನುಮಾನಗಳನ್ನು ಮುಕ್ತಾಯ ಮಾಡಬೇಕೆಂದು ಯೇಸು ಬಯಸಿದರು. ನಿಜವೇ ಯೇಸುವಿನ ಬಗ್ಗೆ ನಾವು ಧ್ಯಾನಿಸುವಾಗ, ಯೇಸುವಿನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುತ್ತಿರುವಾಗ, ಯೇಸುವಿನ ಅವಶ್ಯಕತೆ ನಮಗಿದೆ ಎಂದು ಅರಿತುಕೊಳ್ಳುವಾಗ, ನಮಗೆ ಗೊತ್ತಾಗದ ಹಾಗೆ ನಾವು ಕರೆಯದಿದ್ದರೂ ಕೂಡ
ಯೇಸು ನಮ್ಮೊಂದಿಗೆಯೇ ಇರುತ್ತಾರೆಂಬ ಸಂಗತಿ ಇಲ್ಲಿ ಗುರುತಿಸಬಹುದು. ಯೇಸು ತಾನೇ ಬಂದು ಅವರ ಜೊತೆಯಲ್ಲಿ ನಡೆದರು. ಎಷ್ಟೋ ಸಾರಿ ನೀವು ಹೇಳ್ತೀರಿ, ನನಗೆ ಯಾರೂ ಇಲ್ಲ, ನಮಗೆ ಯಾರೂ ಸಹಾಯ ಮಾಡುವುದಿಲ್ಲ, ಯಾಕೆ ಇದು ಹೀಗಾಯ್ತು, ಯಾಕೆ ಅದು ಹಾಗಾಯ್ತು, ಯಾಕೆ ಇದು ಈ ರೀತಿ ಆಯಿತು ಎಂದು ಹೀಗೆ ಗಲಿಬಿಲಿಯಾಗುವ ಸಮಯದಲ್ಲಿ ಯಾಕೆ ಏನಾಯ್ತು ಎಂದು ನಿಮಗೆ ತಿಳಿಯಪಡಿಸುವುದಕ್ಕಾಗಿಯೇ, ನಾನೇ ನಿಮ್ಮೊಂದಿಗಿದ್ದೇನೆ ಎಂದು ರುಜುಪಡಿಸುವುದಕ್ಕಾಗಿ ಯೇಸು ನಿಮ್ಮ ಹತ್ತಿರದಲ್ಲಿ ನಿಮ್ಮೊಂದಿಗಿದ್ದಾನೆ ಎಂಬ ಸಂಗತಿಯನ್ನು ನೀವು ಗುರುತಿಸಬೇಕು. ಯೇಸು ಅವರೊಂದಿಗೆ ನಡೆಯುತ್ತಾರೆ, ಆದರೆ ಅವರು ಆತನಿಗೆ ಗುರ್ತಿಡಿಯುವುದಿಲ್ಲ. ಅವರು ಏನಂತೆ, ಯಾರೋ ಒಬ್ಬ ವ್ಯಕ್ತಿ ನಮ್ಮೊಂದಿಗೆ ನಡೆಯುತ್ತಿದ್ದಾರೆ ಅಂದುಕೊಂಡ್ರು. ಯೇಸು ಹಿಂದೆ ಇದ್ದಿದ್ದಕ್ಕೆ ಅವರು ಹಿಂದಕ್ಕೆ ತಿರುಗಿ ನೋಡದೇ ಇರಬಹುದು. ಅವರಿಗೇನಾದರೂ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ಎಂದು ಕೇಳಿದ್ದೇ ಆದರೆ ನಾವು ನಜರೇತಿನ ಯೇಸುವಿನ ಬಗ್ಗೆ ಮಾತಾಡ್ತಿದ್ದೇವೆ ಎಂದು ಹೇಳಿರ್ತಾರೆ. ಆತನನ್ನು ಕೊಂದಾಕಿದ್ದಾರೆ, ಆತನು ಮರಣ ಹೊಂದಿದ್ದಾನೆ ಎಂದು ಮಾತಾಡಿಕೊಳ್ತಿರುವಾಗ ಯೇಸು ಅವರನ್ನು ತಿದ್ದುತ್ತಾರೆ. 25ನೇ ವಚನ ಹೇಳುತ್ತೆ, ಅದಕ್ಕೆ ಯೇಸು ಅವರಿಗೆ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯದವರೇ, ಅವಿವೇಕಿಗಳೇ, ಮಂದ ಹೃದಯದವರೇ ಎಂದು ಯೇಸು ಹೇಳ್ತಾರೆ. ಈ ದಿನ ಅನೇಕರು ಸ್ಪಿರಿಚುವಲ್ ಲೈಫ್ನಲ್ಲಿ ಇರೋದು ಹಾಗೆ ಅಲ್ಲವೋ? ಮಂದ ಹೃದಯವುಳ್ಳವರಾಗಿರ್ತಾರೆ. ಹಾಗೆ ಮಂದ ಹೃದಯವುಳ್ಳಂಥವರಿಗೆ ಅರ್ಧ ಅರ್ಥ ಆಗುತ್ತೆ, ಅರ್ಧ ಅರ್ಥ ಆಗಲ್ಲ. ಅವಿವೇಕಿಗಳು, ವಿವೇಕ ಇಲ್ಲದೆ ಅಂದರೆ ಗ್ರಹಿಕೆ ಇಲ್ಲದಂತೆ ಇರುವಾಗ ನಾವು ಪ್ರತಿ ಸಾರಿ ದೇವರು ಮಾತಾಡುವಾಗ, ಅಂದರೆ ಆಧ್ಯಾತ್ಮಿಕವಾಗಿ ದೇವರು ಮಾತಾಡುವಾಗ ಶಾರೀರಿಕವಾಗಿ ಅದನ್ನು ಊಹಿಸಿಕೊಳ್ಳುತ್ತಿರುವಂತಹ ಪರಿಸ್ಥಿತಿ ಈ ದಿನ ನಾವು ಬಹಳ ಜನರಲ್ಲಿ ಕಾಣುತ್ತೇವೆ. ಅದಕ್ಕೆ ವಾಕ್ಯವನ್ನು ಕೆಲವರು ವಿಪರೀತವಾಗಿ ವಿವರಿಸುತ್ತಾ ವಾಕ್ಯ ಕುರಿತಾಗಿ ಅಂಥವರು ಗೇಲಿ ಮಾಡುವುದನ್ನು ನಾವು ಕಾಣುತ್ತೇವೆ. ನಿನ್ನ ಕೈ ನಿನಗೆ ಅಭ್ಯಂತರ ಪಡಿಸಿದರೆ ಕಡಿದು ಹಾಕು ಎಂದು ಯೇಸು ಹೇಳಿದ್ದಾರೆ. ಅಂದರೆ ಕಡಿದು ಹಾಕಿಕೊಳ್ಳಬೇಕು ನಾವು? ಇದು ಅರ್ಥ ಆಗಲ್ಲ ಮನುಷ್ಯರಿಗೆ. ನಮ್ಮ ಮನಸ್ಸು, ನಮ್ಮ ಶರೀರದ ಅವಯವಗಳೆಲ್ಲ ಸರಿಯಾಗಿ ಕೆಲಸ ಮಾಡುವುದಾದರೆ ನಮ್ಮ ಮನಸ್ಸಿನಲ್ಲಿ ಬ್ರೇನ್ಗೆ ಕನೆಕ್ಟ್ ಆಗಿರೋದ್ರಿಂದ ಹಾಗೆ ಕೆಲಸ ಮಾಡ್ತೇವೆ. ಆ ಬ್ರೇನೇ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಆಧ್ಯಾತ್ಮಿಕ ಸತ್ಯ ಗ್ರಹಿಸಿಕೊಳ್ಳಬೇಕಾದ್ರೆ ನಿಮ್ಮ ಮನೋನೇತ್ರ ಬೆಳಗಿಸಲ್ಪಡಬೇಕು. ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡಬೇಕು. ಯಾವಾಗ ಲೇಖನಗಳನ್ನು ಪರಿಶೀಲಿಸುತ್ತೇವೋ ಪರಿಶುದ್ಧಾತ್ಮ ದೇವರು ನಮ್ಮ ಪಕ್ಕದಲ್ಲಿಯೇ ಇದ್ದು ನಮಗೆ ವಿವರಿಸುವುದಕ್ಕಾಗಿ, ನಾವು ಗ್ರಹಿಸಿಕೊಳ್ಳುವಂತೆ ಮಾಡುವುದಕ್ಕಾಗಿ ಈ ದಿನಕ್ಕೂ ಕೂಡ ಆಶಿಸುತ್ತಾ ಇದ್ದಾರೆ. ಅದಕ್ಕೆ ವಾಕ್ಯವನ್ನು ಓದುವಾಗ ದೇವರೇ ಇದನ್ನು ಗ್ರಹಿಸಿಕೊಳ್ಳುವ ಸ್ಥಿತಿ ನನಗೆ ದಯಪಾಲಿಸಿರಿ, ಇದನ್ನು ಹೃದಯಕ್ಕೆ ಅನ್ವಯಿಸಿಕೊಳ್ಳುವಂತೆ ಸಹಾಯ ಮಾಡಿರಿ, ನನ್ನೊಂದಿಗೆ ಮಾತಾಡಿ ನನ್ನನ್ನು ನಡೆಸಿರಿ ಎಂದು ಪ್ರಾರ್ಥನಾಪೂರ್ವಕವಾಗಿ ನೀವು ವಾಕ್ಯ ಓದಿ ನೋಡಿರಿ. ಆಯಾ ದಿನಕ್ಕೆ ತಕ್ಕಂತೆ ನಿಮಗೆ ಅವಶ್ಯಕವಿರುವ ವಿಷಯಗಳ ಕುರಿತು ಕರ್ತನು ನಿಮ್ಮೊಂದಿಗೆ ಮಾತಾಡುವುದಕ್ಕಾಗಿ ಈ ದಿನಕ್ಕೂ ಕೂಡ ಸಜೀವವುಳ್ಳ ದೇವರಾಗಿದ್ದಾರೆ ನಮ್ಮ ಯೇಸು. ಮಂದ ಹೃದಯದವರೇ, ಅವಿವೇಕಿಗಳೇ, ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಲ್ಲವೇ ಎಂದು ಅವರಿಗೆ ಹೇಳಿ, ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಯೇಸುಕ್ರಿಸ್ತನು ಒಂದು ಪ್ರಸಂಗ ಮಾಡಿದರೆಂದು ಹೇಳಲಾರೆವು, ಆದರೆ ರಕ್ಷಕನ ಕುರಿತಾಗಿ, ಆತನ ಬರುವಿಕೆಯ ಕುರಿತಾಗಿ ಮೋಶೆ ಪ್ರವಾದಿಸುತ್ತಾನೆ, ನನ್ನಂತಹ ಒಬ್ಬ ಪ್ರವಾದಿ ಹುಟ್ಟುತ್ತಾನೆಂದು. ಯೆಶಾಯ ನುಡಿದ ಪ್ರವಾದನೆ ಯಾವುದೆಂದರೆ, ನಮಗೋಸ್ಕರ ಒಬ್ಬ ಮಗನು ಅನುಗ್ರಹಿಸಲ್ಪಡುವನು, ನಮಗಾಗಿ ಒಂದು ಕೂಸು ಹುಟ್ಟುವುದು, ಆಡಳಿತವು ಆತನ ಬಾಹುವಿನ ಮೇಲಿರುವುದು, ಆತನಿಗೆ ಆಲೋಚನಕರ್ತನು, ಪರಾಕ್ರಮ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಕರ್ತನು, ಅಧಿಪತಿಯು ಎಂಬುದಾಗಿ ನನ್ನ ಕುರಿತು ಬರೆಯಲಾಗಿದೆಯಲ್ಲವೇ? ಒಬ್ಬ ಕನ್ಯೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಎಂದು ಬರೆಯಲ್ಪಟ್ಟ ಪ್ರವಾದನೆಗಳೆಲ್ಲ ನೆರವೇರುವಂತೆ ಲೋಕರಕ್ಷಕನಾಗಿ ಲೋಕಕ್ಕೆ ಬಂದಿದ್ದೇನಲ್ಲವೇ? ಶಾಸ್ತ್ರದ ಪ್ರಕಾರ ಆತನು ಶ್ರಮೆಯನ್ನು ಹೊಂದಿ ಮರಣ ಹೊಂದುತ್ತಾನೆಂದು ನಿಮಗೆ ಹೇಳಿದಾನಲ್ಲವೇ? ಶಾಸ್ತ್ರದ ಪ್ರಕಾರವೇ ಆತನು 3ನೇ ದಿನದಲ್ಲಿ ಪುನರುತ್ಥಾನ ಹೊಂದಿ ಎದ್ದು ಬರುತ್ತಾನೆ ಎಂದು ಹೇಳಿದಾನಲ್ಲವೇ? ಎಂದು ಹೀಗೆ ಆ ವಚನಗಳೆಲ್ಲ ಯೇಸುವೇ ಆ ಇಬ್ಬರು ಶಿಷ್ಯರಿಗೆ ವಿವರಿಸುತ್ತಾ ನಡೆಯುತ್ತಾ ಅವರಿಗೆ ಹೇಳುತ್ತಾ ಇರುವಾಗ ಅವರ ಮನೋನೇತ್ರಗಳು ತೆರೆಯಲ್ಪಟ್ಟವು. ದೇವರ ವಾಕ್ಯ ಧ್ಯಾನಿಸುತ್ತಾ ಇರುವಾಗ, ನಿನ್ನ ವಾಕ್ಯವು ನನ್ನ ಕಣ್ಣಿಗೆ ಬೆಳಕನ್ನು ಕೊಡುತ್ತದೆ, ನನ್ನ ದಾರಿಗೆ ಬೆಳಕನ್ನು ತೋರಿಸುತ್ತದೆ ಎಂದು ದಾವೀದನು ಹೇಳಿದ ಪ್ರಕಾರ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿರುವ ಗಲಿಬಿಲಿಯಿಂದ ನಮಗೆ ಬಿಡುಗಡೆ ಉಂಟಾಗುತ್ತದೆ. ದೇವರನ್ನು ನಂಬಿರಿ, ಆತನ ಮಾತುಗಳನ್ನು ನಂಬಿರಿ, ಆತನ ವಾಕ್ಯದಲ್ಲಿ ಶಕ್ತಿ ಇದೆ. ಆ ಇಬ್ಬರು ಶಿಷ್ಯರು ಆ ಯೇಸುಕ್ರಿಸ್ತನ ಕುರಿತಾಗಿ ಕೈಲಾಗದವನಂತೆ ಶಿಲುಬೆಯಲ್ಲಿ ಸತ್ತನಲ್ಲವೇ, ಏನು ಮಾಡ್ಲಿಕ್ಕಾಗಲಿಲ್ಲವಲ್ಲವೇ, ಇನ್ನು ಆತನು ಸತ್ತೇ ಇದ್ದಿದ್ದಾನೆ ಅಂದುಕೊಳ್ಳುವ ಸಂದರ್ಭದಲ್ಲಿ
ಆತನ ಮರಣದ ರಹಸ್ಯವನ್ನು, ಆತನ ಪುನರುತ್ಥಾನದ ರಹಸ್ಯವನ್ನು, ಆತನು ತನ್ನನ್ನು ಶಿಲುಬೆಯ ಮೇಲೆ ಯಜ್ಞವಾಗಿ ಅರ್ಪಿಸಿಕೊಳ್ಳುವುದರ ಲೇಖನ ತಿಳಿಸಿ ಹೇಳಿದಾಗ ಅವರ ಹೃದಯದೊಳಗೆ ಪರಿಜ್ಞಾನ ಉಂಟಾಯಿತು. ಹಾಲೆಲೂಯ. 32ನೇ ವಚನ ಓದುತ್ತೇನೆ ಕೇಳಿ. ಆಗ ಅವರು ಒಬ್ಬರಿಗೊಬ್ಬರು, ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯುತ್ತಲ್ಲವೇ ಎಂದು ಹೇಳಿಕೊಂಡರು. ಆತನು ಗ್ರಂಥದಲ್ಲಿರುವ ಅರ್ಥ ಬಿಚ್ಚಿ ಹೇಳಿದಾಗ ನಮ್ಮ ಹೃದಯದಲ್ಲಿ ಕುದಿಯುತ್ತಲ್ಲವೇ ಎಂದು ಹೇಳಿಕೊಂಡರು. ದೇವರ ವಾಕ್ಯ ಹೃದಯವನ್ನು ಬೆಳಗಿಸುತ್ತದೆ, ಹೃದಯದಲ್ಲಿ ಕುದಿಯುವಂತೆ ಮಾಡುತ್ತೆ, ಹೃದಯವನ್ನು ಕದಲಿಸುತ್ತದೆ, ಹೃದಯವನ್ನು ಪರಿಶುದ್ಧಗೊಳಿಸುತ್ತದೆ, ಹೃದಯವನ್ನು ನೂತನಗೊಳಿಸುತ್ತದೆ, ಉಜ್ಜೀವಗೊಳಿಸುತ್ತದೆ. ದಿನಾಲು ಅನುದಿನದ ಧ್ಯಾನ ವೀಕ್ಷಿಸುವಂತಹ ನೀವು ಕೇಳಿದ ಈ ಸಂದೇಶಗಳಿಂದ ನಿಮ್ಮ ಜೀವಿತದಲ್ಲಿ ಎಂತಹ ಮಾರ್ಪಡುವಿಕೆ ಬರ್ತಿದೆ ಎಂದು ಗುರುತಿಸುತ್ತಾ ಇದ್ದೀರಾ? ಬ್ರದರ್ ಏನೋ ದಿನಾಲು ಬರ್ತಾರೆ, ವಾಕ್ಯ ಸಾರ್ತಾರೆ, ಹೋಗ್ತಾರೆ ಅಂದುಕೊಳ್ತಾ ಇರಬಹುದೇನೋ. ಆದರೆ ಪರಿಶುದ್ಧಾತ್ಮನು ಪ್ರತಿ ಕ್ಷಣ ಪ್ರತಿಯೊಂದು ಅಂಶದಿಂದ ನಿಮ್ಮ ಹೃದಯವನ್ನು ಕದಲಿಸುತ್ತಲೇ ಇದ್ದಾರೆ. ನೀವು ಅದನ್ನು ಗ್ರಹಿಸುತ್ತಾ ಇದ್ದೀರಾ? ಮಂದ ಹೃದಯವುಳ್ಳವರಾಗಿದ್ದೀರಾ? ಅದನ್ನು ಗ್ರಹಿಸುತ್ತಾ ಇದ್ದೀರಾ? ಇಲ್ಲವೇ ಇನ್ನೂ ಆಚಾರ ಭಕ್ತಿಯಲ್ಲಿಯೇ ಇದ್ದೀರಾ? ನೀವು ಮನಪೂರ್ವಕವಾಗಿ ದೇವರೇ ನನ್ನೊಂದಿಗೆ ಮಾತಾಡು ಎಂದು ಪ್ರಾರ್ಥನೆಯಿಂದ ಈ ವಾಕ್ಯ ಧ್ಯಾನ ನೀವು ಲಾಲಿಸುವುದಾದರೆ ನಿಮ್ಮ ಹೃದಯದಲ್ಲಿ ಕದಲುವಿಕೆ ಉಂಟಾಗುತ್ತೆ. ಅಂದರೆ ಅದರ ಅರ್ಥ ಆಕ್ಷನ್, ಅಲ್ಲಿ ಒಂದು ಕ್ರಿಯೆ ಉಂಟಾಗುತ್ತೆ. ಒಂದು ಕತ್ತಲೆ ಕೋಣೆಯಲ್ಲಿ ದೀಪದ ಬೆಳಗನ್ನು ಬೆಳಗಿಸಿದ ಕೂಡಲೇ ಆ ಕೋಣೆ ಹೇಗಿದೆ ಎಂದು, ಎಂತಹ ಪರಿಸ್ಥಿತಿಯಲ್ಲಿದೆ ಎಂದು, ಎಷ್ಟು ಹೊಲಸಾಗಿದೆ ಎಂದು ನಮಗೆ ಅರ್ಥ ಆಗುತ್ತೆ ಅಲ್ಲವೋ? ಎಷ್ಟು ಧೂಳಿದೆ, ಎಷ್ಟು ಕೊಳೆಯಾಗಿದೆ, ಇಲ್ಲವೇ ಎಷ್ಟು ಕ್ಲೀನ್ ಆಗಿದೆ ಎಂದು ಅರ್ಥ ಆಗುತ್ತೆ ಅಲ್ಲವೋ? ಕತ್ತಲೆ ಕೋಣೆಯಲ್ಲಿ ನಮಗೇನು ಗೊತ್ತಾಗಲ್ಲ. ಅಂದರೆ ವಾಕ್ಯದ ಮೂಲಕ ನಮಗೆ ಬೆಳಕುಂಟಾಗುತ್ತದೆ. ವಾಕ್ಯ ಕೇಳುವಾಗ ನಿಮ್ಮ ಸ್ಥಿತಿ ಎಂಥದೆಂದು ನೀವು ಅರ್ಥ ಮಾಡಿಕೊಳ್ಳಬಲ್ಲಿರಿ. ವಾಕ್ಯವನ್ನು ನೀವು ಕೇಳುತ್ತಿರುವಾಗ ನೀವು ದೇವರ ಶಕ್ತಿಯನ್ನು ಗ್ರಹಿಸಿಕೊಳ್ತೀರಿ, ದೇವರ ಪ್ರೀತಿಯನ್ನು ಗುರುತಿಸಬಲ್ಲಿರಿ. ಅದಕ್ಕೆ ದಿನಾಲು ದೇವರ ವಾಕ್ಯವನ್ನು ನಿಮ್ಮಷ್ಟಕ್ಕೆ ನೀವು ವೈಯಕ್ತಿಕವಾಗಿ ಪಠಿಸಿ ಧ್ಯಾನಿಸಿರಿ. ನಾವು ಚಿಕ್ಕ ವಾಕ್ಯ ಭಾಗ ಈ ದಿನ ಧ್ಯಾನಿಸ್ತಿದ್ದೇವೆ, ಆದರೆ ನೀವು ಮತ್ತೆ ದೇವರ ವಾಕ್ಯವನ್ನು ಮೊಳಕಾಲೂರಿ ಓದುವುದಾದರೆ ಪರಿಶುದ್ಧಾತ್ಮ ದೇವರು ನಿಮ್ಮ ಪಕ್ಕದಲ್ಲಿಯೇ ಕೂತ್ಕೊಂಡು ನಿಮ್ಮ ಅನುಮಾನಗಳಿಗೆ, ನಿಮ್ಮ ಸಂದೇಹಗಳಿಗೆ, ನಿಮ್ಮ ಬಾಧೆಗಳಿಗೆ, ನಿಮ್ಮ ಭಯಗಳಿಗೆ ಬಿಡುಗಡೆಯಾಗುವ ಹಾಗೆ ತನ್ನ ವಾಕ್ಯದ ಶಕ್ತಿಯಿಂದ ನಿಮ್ಮನ್ನು ಬಲಪಡಿಸುತ್ತಾರೆ, ಆಧರಿಸುತ್ತಾರೆ ಹಾಗೂ ಸಂತೈಸುತ್ತಾರೆ. ಜೀವವುಳ್ಳ ದೇವರ ವಾಕ್ಯ ಇದಾಗಿದೆ. ನಮ್ಮ ಹೃದಯ ಕುದಿಯುವಂತೆ ಮಾಡುವಂಥದ್ದಾಗಿದೆ, ಕುಗ್ಗಿದವರನ್ನು ಮೇಲೆ ಕೆತ್ತುವಂಥದ್ದಾಗಿದೆ, ದಿಗುಲು ದುಃಖ ಭಯದಲ್ಲಿ ಇದ್ದಂಥವರನ್ನು ಧೈರ್ಯಪಡಿಸುವಂಥದ್ದಾಗಿದೆ ದೇವರ ವಾಕ್ಯ. ದೇವರ ವಾಕ್ಯ ಧ್ಯಾನಿಸುವಂಥವನು ಫಲಿಸುತ್ತಾನೆ, ದಿವ್ಯ ದಾನಗಳಿಂದ ಆಶೀರ್ವದಿಸಲ್ಪಡ್ತಾನೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ಕೂತುಕೊಳ್ಳದೆ, ಧರ್ಮನಿಂದಕರೊಡನೆ ನಿಂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುತ್ತಾ ಹಗಲಿರುಳು ಅದನ್ನು ಧ್ಯಾನಿಸುವವನ ಎಲೆ ಬಾಡಿ ಹೋಗುವುದೇ ಇಲ್ಲ. ತಕ್ಕ ಕಾಲದಲ್ಲಿ ಫಲ ಕೊಡುವಂತಹ ಮರದ ಹಾಗಿರುವನು. ಅವನ ಕೈ ಕೆಲಸವೆಲ್ಲ ಆಗ ಸಫಲವಾಗುವುದು. ನಿಮ್ಮ ಜೀವಿತ ಕಾಲವೆಲ್ಲ ಸಂದೇಹಗಳೊಂದಿಗೆ ಬದುಕುತ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ಕದಲಿಕೆ ಇಲ್ಲದ ಭಕ್ತಿಯಲ್ಲಿಯೇ ಸ್ಪಂದನೆ ಇಲ್ಲದ ಜೀವಿತದೊಂದಿಗೆ ಸಾಗಿ ಹೋಗುತ್ತಾ ಇದ್ದೀರಾ? ಒಂದು ಒಳ್ಳೆ ಆತ್ಮಿಕ ಹಾಡನ್ನು ಕೇಳುತ್ತಿರುವಾಗ, ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ನಮ್ಮ ಹೃದಯಗಳು ಕುದಿಯುತ್ತಾ ಇರಬೇಕು. ನಮ್ಮ ಹೃದಯದೊಳಗೆ ಮಾರ್ಪಡುವಿಕೆ ಉಂಟಾಗಬೇಕು. ನಮ್ಮ ಜೀವಿತದಲ್ಲಿ ಆ ದೇವರ ಬೆಳಕು ಪ್ರತಿಬಿಂಬಿಸಬೇಕು. ಆ ದಾರಿಯಲ್ಲಿ ನಡ್ಕೊಂಡು ಹೋಗುವ ಶಿಷ್ಯರಿಬ್ಬರಿಗೆ ಯೇಸು ವಾಕ್ಯವನ್ನು ವಿವರಿಸಿದಾಗ ಆ ಶಿಷ್ಯರ ಮನೋನೇತ್ರಗಳು ಬೆಳಗಿಸಲ್ಪಟ್ಟವು. ಅವ್ರು ಹೇಳ್ತಾರೆ, ಹೃದಯವು ನಮ್ಮಲ್ಲಿ ಕುದಿಯುತ್ತಲ್ಲವೇ? ನಮ್ಮ ಯೇಸು ನಮ್ಮ ಹೃದಯವನ್ನು ಬೆಳಗಿಸಿದ್ದಾರೆ. ನಮ್ಮ ಯೇಸು ಎಂಥ ದೊಡ್ಡ ದೇವರಾಗಿದ್ದಾರೆ ಎಂದು, ಆತನು ಪುನರುತ್ಥಾನನು ಎಂದು, ಆತನು ನಿಜ ದೇವರು ಎಂದು, ಅತಿ ಬೇಗನೆ ಬರಲಿಕ್ಕಿದ್ದಾನೆ ಎಂದು ಆ ದಿನ ಅವರಿಗೆ ಗ್ರಹಿಕೆ ಉಂಟಾದಂತೆ ಈ ದಿನ ನಮಗೆ ಆತನ ಮಾತು ಕೇಳ್ತಿರುವಾಗ ನಾವು ನಂಬಿದವನನ್ನು ನಾವು ಬಲ್ಲೆವು. ಬೇಗನೆ ಬರ್ತೇನೆಂದು ಹೇಳಿದ ದೇವರು ಬರ್ತಿದ್ದಾರೆ ಎಂಬ ನಂಬಿಕೆಯಿಂದ ನಮ್ಮ ಹೃದಯ ಶುದ್ಧವಾಗಿ ಕಾಪಾಡಿಕೊಳ್ಳೋಣ. ಆತನಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ನಮ್ಮ ಜೀವಿತದಲ್ಲಿ ಎಷ್ಟೋ ಸಂದೇಹಗಳಿಂದ, ಎಷ್ಟೋ ಪ್ರಶ್ನೆಗಳಿಂದ ಕೂಡಿದವರಾಗಿದ್ದೆವು. ಯಾಕೆ ಇದು ಹೀಗಾಯ್ತು ಎಂಬ ಆವೇದನೆ ನಮ್ಮ ಜೀವಿತದಲ್ಲಿತ್ತು. ನೀವಿಲ್ಲದ ಸ್ಥಳ ಕತ್ತಲೆಯಾಗಿರುತ್ತೆ ಎಂದು, ನೀವಿಲ್ಲದೆ ನಮ್ಮ ಜೀವಿತ ಅಯೋಮಯವಾಗಿರುತ್ತದೆ ಎಂದು ತಿಳಿದು ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಡೆಯುವಾಗ ನಿಮ್ಮ ನಿತ್ಯ ರಾಜ್ಯಕ್ಕೆ ವಾರಸುದಾರರಾಗುತ್ತೇವೆ ಎಂದು, ಆರಿ ಹೋಗಿರುವ ತಣ್ಣಗಾಗಿರುವ ನಮ್ಮ ಹೃದಯ ನಿಮ್ಮ ವಾಕ್ಯ ಬೆಳಗಿಸುತ್ತದೆ ಎಂದು ಗ್ರಹಿಸಿ
ನಿಮ್ಮ ವಾಕ್ಯ ಬೆಂಕಿಯಂತಿದೆ, ಬಂಡೆಗಳನ್ನು ಸುತ್ತಿಗೆಯಿಂದ ಒಡೆಯುವಂಥದ್ದಾಗಿದೆ ಎಂದು. ಶಿಲ್ಪಿಯ ಕೈಲಿನ ಸುತ್ತಿಗೆಯಂತಿದೆ ಎಂದು, ಕಂಬಾರನ ಬೆಂಕಿಯಂತಿದೆ ಎಂದು. ನಮ್ಮ ಹೃದಯಗಳನ್ನು ಶುದ್ಧೀಕರಿಸಿ ನೂತನಗೊಳಿಸಿ ಪ್ರಜ್ವಲಿಸುವಂತೆ ಮಾಡಿ ನಂಬಿಕೆ, ಪ್ರೀತಿ, ಭಕ್ತಿಪೂರ್ವಕವಾಗಿ ನಮ್ಮ ಮುಂದೆ ಸಾಗುವಂತೆ ಸಹಾಯ ಮಾಡುವಂಥದ್ದಾಗಿದೆ ಎಂದು ಗ್ರಹಿಸಿ ಅನುದಿನವೂ ನಿಮ್ಮ ವಾಕ್ಯವನ್ನು ಓದಿ ಧ್ಯಾನಿಸುವಂತೆ, ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳುವಂತೆ, ನಿಮ್ಮ ವಾಕ್ಯದಲ್ಲಿ ಆನಂದಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನೀವು ಹೊರದೇಶದಿಂದಿರುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕೂಡ, ಅಂದರೆ ಪ್ರೇಯರ್ ಬರ್ಡನ್ಸ್, ಪ್ರೇಸ್ ರಿಪೋರ್ಟ್ಸ್ ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.